ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 4,000 ಅರ್ಜಿಗಳು, 300 ಸ್ಪರ್ಧಿಗಳು, 60 ಜನ ಡೈರೆಕ್ಟ್ ಎಂಟ್ರಿ, 4 ಜನ ಮಾತ್ರ ಬಿಗ್ ಬಾಸ್ ಸೀಸನ್ 13ಕ್ಕೆ ಆಯ್ಕೆ. 4 ಜನ ಜಡ್ಜಸ್, ಒಬ್ಬರು ವಿಶೇಷ ಆ್ಯಂಕರ್, ಜೊತೆಗೆ ಗಿಲ್ಲಿಯ ಎಂಟ್ರಿಯೇ ಸಸ್ಪೆನ್ಸ್, ಜೊತೆಗೆ ಅಮ್ಕು ಡುಮ್ಕು, JP ಮತ್ತು ಗಂಗಾ ಕೂಡ ಬಿಗ್ ಬಾಸ್ಗೆ ಎಂಟ್ರಿ. ಏನಿದು ಹೊಸ ಅಗ್ನಿ ಪರೀಕ್ಷೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ 12 ಜನವರಿ 18, 2025ಕ್ಕೆ ಮುಗಿದಿತ್ತು. ಕೇವಲ 6 ತಿಂಗಳ ಅಂತರದಲ್ಲಿ ಅದೇ ಜನಪ್ರಿಯತೆಯನ್ನು ಇಟ್ಕೊಂಡಿದ್ದೀಗ ಬಿಗ್ ಬಾಸ್ 13 ಕೂಡ ಟೆಲಿವಿಷನ್ನಲ್ಲಿ ಪ್ರಸಾರ ಆಗಲಿಕ್ಕೆ ಅಥವಾ ತೆರೆಯ ಮೇಲೆ ಬರಲಿಕ್ಕೆ ಅತ್ಯಂತ ದೊಡ್ಡ ರೀತಿಯಲ್ಲಿ ತೆರೆಯ ಹಿಂದೆ ಸಜ್ಜನ್ನು ಮಾಡ್ತಾ ಇದೆ. ಮೊನ್ನೆ ದಿನ ಕೂಡ ಸುದೀಪ್ ಅವರ ಅಭಿನಯದ ಒಂದು ಬಿಗ್ ಬಾಸ್ ಪ್ರೋಮೋ ಕೂಡ ರಿಲೀಸ್ ಆಗಿತ್ತು, ರಿವೀಲ್ ಆಗಿತ್ತು. ಅದರಲ್ಲಿ ಕೆಲವೊಂದು ಸಸ್ಪೆನ್ಸ್ಗಳನ್ನು ಹಾಗೆ ಇಟ್ಟುಕೊಳ್ಳಲಾಯಿತು. ಆದರೆ ಪ್ರಮುಖವಾಗಿ ತಿಳಿದು ಬಂದಂಥ ವಿಷಯ ಅಂದರೆ ಬಿಗ್ ಬಾಸ್ ಸೀಸನ್ 13 ಇದೇ ಸೆಪ್ಟೆಂಬರ್ 5ಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಆಗುತ್ತೆ, ಗ್ರ್ಯಾಂಡ್ ಆಗಿ TV ಪರದೆಯ ಮೇಲೆ ಬರುತ್ತೆ. ಅದಕ್ಕೂ ಮೊದಲು ಈ ಹಿಂದೆ ಬೇರೆ ಬೇರೆ ಭಾಷೆಯಲ್ಲಿ ಬಂದಂಥ ಅಗ್ನಿ ಪರೀಕ್ಷೆ ಕೂಡ ಕನ್ನಡದಲ್ಲಿ ಆಗುತ್ತೆ. ಅಲ್ಲಿ 10 ಜನರನ್ನು ಅಲ್ಲಿ ಆಟ ಆಡಿಸಿ ಅಲ್ಲಿ ಗೆದ್ದಂಥ 3 ಅಥವಾ 4 ಸ್ಪರ್ಧಿಗಳನ್ನು ಈ TV ಶೋಗೆ ತರುವಂಥ ಕೆಲಸ ಬೇರೆ ಬೇರೆ ಬಿಗ್ ಬಾಸ್ ಶೋಲಿ ಆಗಿತ್ತು. ಅದು ಕೂಡ ಇದೀಗ ಕನ್ನಡದಲ್ಲಿ ಆಗ್ತಾ ಇದೆ. ಅದರ ಶೂಟಿಂಗ್ ಕೂಡ ಭರ್ಜರಿಯಾಗಿ ಬಿಡದಿಯ ಬಿಗ್ ಬಾಸ್ ಸೆಟ್ನಲ್ಲಿ ನಡೆದಿದೆ. ಮತ್ತೊಂದು ದಿನ ಶೂಟಿಂಗ್ ಬಾಕಿ ಇದೆ. ಅದು ಮುಗಿದ್ರೆ ಇದೇ ಒಂದು 15 ದಿನಗಳ ನಂತರ, ಅಂದರೆ ಇವತ್ತು ತಾರೀಕು 4, ಆಗಸ್ಟ್ 20 25ರಿಂದ ಸತತವಾಗಿ 12 ಅಥವಾ 13 ದಿನಗಳ ಕಾಲ TVಯಲ್ಲೇ ಈ ಅಗ್ನಿ ಪರೀಕ್ಷೆಯ ಶೋ ಪ್ರಸಾರ ಆಗತ್ತೆ. ಅಷ್ಟರ ಮಟ್ಟಿಗೆ ಇದೀಗ ಹೊಸದೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಅದಕ್ಕೂ ಮೊದಲು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಹೇಗಿರುತ್ತೆ, ಯಾವೆಲ್ಲ ಅಪ್ಡೇಟ್ ಇದೀಗ ಬ್ರೇಕಿಂಗ್ ನ್ಯೂಸ್ ಆಗಿದೆ ಸಿಕ್ಕಿದೆ ಅನ್ನೋದನ್ನು ನೋಡ್ತಾ ಹೋದರೆ, ನಿನ್ನೆ ತಾನೇ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಶೂಟಿಂಗ್ ಮೊದಲ ಹಂತವಾಗಿ ಆರಂಭವಾಗಿತ್ತು ಬಿಡದಿಯ ಒಂದು ಬಿಗ್ ಬಾಸ್ನ ಒಂದು ಸೆಟ್ನಲ್ಲಿ. ನಾಳೆ 1 ದಿನ ಬಾಕಿ ಇದೆ. ಈ 2 ದಿನ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಶೂಟ್ ಮುಗಿದ್ರೆ ಒಂದು ಹಂತಕ್ಕೆ ಬಿಗ್ ಬಾಸ್ನ ಫೈನಲ್ ಸೀಸನ್, ಅಂದರೆ TV ಶೋಗೆ ಯಾರು ಹೋಗ್ತಾರಲ್ಲ 3ರಿಂದ 4 ಜನರ ಆ ಅಂತಿಮ ಆಯ್ಕೆ ಕೂಡ ನಾಳೆ ಮುಗ್ದಂಗಾಗತ್ತೆ. ಅದಾದ ನಂತರ ಈ ಎಲ್ಲ ಎಪಿಸೋಡ್ಗಳನ್ನ ಎಡಿಟ್ ಮಾಡಿ ಆಗಸ್ಟ್ 20 25ರಿಂದ ಸತತವಾಗಿ 10-12 ದಿನಗಳ ಕಾಲ 9ರಿಂದ 11:30 ತನಕ, ಅಂದರೆ 10:30 ತನಕ TVಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ಇದು ಬಿಗ್ ಅಪ್ಡೇಟ್ ನಂಬರ್ 1. ಈ ಅಗ್ನಿ ಪರೀಕ್ಷೆ ಆಯ್ಕೆ ಹೇಗಾಯಿತು, ಎಷ್ಟು ಜನ ಬಂದಿದ್ರು, ಎಷ್ಟು ಜನರನ್ನು ಸೆಲೆಕ್ಟ್ ಮಾಡಲಾಯಿತು ಮತ್ತು ಎಷ್ಟು ಜನರನ್ನು ಫೈನಲ್ ಆಗಿ ಕಾಲ್ ಮಾಡಿ ಅವರನ್ನು ಆಟ ಆಡಿಸಲಾಯಿತು ಎನ್ನುವುದನ್ನು ಪಕ್ಕಾ ಲೆಕ್ಕದೊಂದಿಗೆ ಇವತ್ತು ಬಂದಿದ್ದೇವೆ. ಬಿಗ್ ಬಾಸ್ ಕಳೆದ ವರ್ಷ ಸರಿಸುಮಾರು ಮಲ್ಲಮ್ಮ ಅವ್ರನ್ನ ಬಿಟ್ಟು ಎಲ್ಲರನ್ನೂ ಕೂಡ ಸೆಲೆಬ್ರಿಟಿಯಾಗಿ ಆಯ್ಕೆ ಮಾಡಿದರು. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕನ್ನೋ ದೃಷ್ಟಿಯಲ್ಲಿ ಕಾಮನ್ ಮ್ಯಾನ್ಗೆ ಕೂಡ ಅವಕಾಶವನ್ನು ಕಲ್ಪಿಸಿ ನೀವು ಕೂಡ ಅರ್ಜಿ ಹಾಕಬಹುದು ಎನ್ನುವಂಥ ಒಂದು ಅವಕಾಶ ಕೊಟ್ಟಾಗ ಲಕ್ಷಾಂತರ ಅರ್ಜಿಗಳು ಬಂದಿದ್ವು ಎನ್ನುವಂಥ ಒಂದು ಸುದ್ದಿ ಕೂಡ ಹರಿದಾಡಿತ್ತು. ಅದರಲ್ಲಿ ಮುಖ್ಯವಾಗಿ ಎಲ್ಲ ಬಯೋಡಾಟವನ್ನು ಗಮನಿಸಿ, ಎಲ್ಲ ಒಂದು ಅವರ ಚರಿತ್ರೆಯನ್ನು ಗಮನಿಸಿ 4,000 ಜನರ ಮೇಲ್ಗೆ ರಿಪ್ಲೈ ಹೋಗಿತ್ತು. ನೋಡಿ, 4,000 ಜನರ ಮೇಲ್ಗೆ ರಿಪ್ಲೈ ಹೋಗಿತ್ತು. ಅವರ ಜೊತೆ ಕಮ್ಯುನಿಕೇಷನ್ ಮಾಡಿ, ಅವರ ಜೊತೆ ಮಾತುಕತೆಯನ್ನು ಮಾಡಿ ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡು 300 ಜನರಿಗೆ ನೇರವಾಗಿ ಕಾಲ್ ಕೂಡ ಹೋಗಿತ್ತು. ನೀವು ಬರಬಹುದು, ಬಿಡದಿಗೆ ಬರಬಹುದು ಎನ್ನುವಂಥ ಕಾಲ್ ಹೋದಾಗ 300 ಜನ ಬಿಡದಿಗೆ ಬಂದಿದ್ದರು. ಆ 300 ಜನರಲ್ಲಿ ಒಂದು ಹಂತಕ್ಕೆ ನೇರ ಸಂದರ್ಶನ ಮಾಡಿ 60 ಜನರನ್ನು ಆಯ್ಕೆ ಮಾಡಲಾಗಿದೆ. 60 ಜನ ಕಾಮನ್ ಮ್ಯಾನನ್ನು ಆಯ್ಕೆ ಮಾಡಲಾಗಿದೆ. ಆ 60 ಜನರಲ್ಲಿ 30 ಜನ ಒಂದು ದಿನ, 30 ಜನರನ್ನು ಒಂದು ದಿನ ಆಟ ಆಡಿಸಲಾಗುತ್ತೆ. ಅವರಿಗೆ ಟಾಸ್ಕು, ಪರೀಕ್ಷೆ ಎಲ್ಲವನ್ನ ಕೊಟ್ಟು ಆ 30 ಜನ ಟೋಟಲ್ 60 ಜನರಲ್ಲಿ 3ರಿಂದ 4 ಜನರನ್ನ ಫೈನಲ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಈಗಾಗಲೇ ಆ 60 ಜನರಲ್ಲಿ 30 ಜನರ ಪರೀಕ್ಷೆ ಮುಗಿದಿದೆ. 30 ಜನರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಆ ಶೂಟಿಂಗ್ ಮುಗಿದಿದೆ. ನಾಳೆ ಸಂಜೆ 1 ದಿನದ ಶೂಟಿಂಗ್ ಬಾಕಿ ಇದೆ. ಅಲ್ಲಿ 30 ಜನರ ಫೈನಲ್ ಪರೀಕ್ಷೆ ಆದ ನಂತರ ಎಲ್ಲವನ್ನ ಸೇರಿಸಿ 60ರಲ್ಲಿ 3 ಅಥವಾ 4 ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗಾಗಲೇ 1 ದಿನದ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಮತ್ತೊಮ್ಮೆ ಹೇಳ್ತೇನೆ,
ಲಕ್ಷಾಂತರ ಮೇಲ್ಗಳು ಬಂದಿದ್ವು. ಆ ಲಕ್ಷಾಂತರ ಮೇಲ್ಗಳ ಪೈಕಿ 4,000 ಮೇಲ್ಗಳಿಗೆ ರಿಪ್ಲೈ ಹೋಗಿತ್ತು. ಆ ಒಂದು ಮಾತುಕತೆಯಾದ ನಂತರ ಆ 4,000 ಜನರಲ್ಲಿ 300 ಜನರನ್ನ ನೇರ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ನೇರ ಸಂದರ್ಶನದಲ್ಲಿ ಫಿಲ್ಟರ್ ಮಾಡಿದ ನಂತರ 300 ಜನರನ್ನ ಫಿಲ್ಟರ್ ಮಾಡಲಾಗುತ್ತೆ. ಅಂದರೆ 4,000 ಜನರಿಗೆ ರಿಪ್ಲೈ ಹೋಗುತ್ತೆ. 4,000 ಜನರಿಂದ 300 ಜನರಿಗೆ ಆ ಸಂದರ್ಶನ ಕರೀತಾರೆ. 300 ಜನರ ಪೈಕಿ 60 ಜನರನ್ನು ಫೈನಲ್ ಆಗಿ ಟಾಸ್ಕ್ ಆಡಲಿಕ್ಕೆ ಅಥವಾ ಒಳಗಡೆ ಬಿಡಲಿಕ್ಕೆ, ಅಂದರೆ ನಮ್ಮ ಈ ಸೆಟ್ ಒಳಗಡೆ ಬಿಗ್ ಬಾಸ್ ಮನೆಯ ಒಂದು ಸ್ಟೇಜ್ ಒಳಗಡೆ ಬಿಟ್ಕೊಳ್ಳಿಕ್ಕೆ 300 ಜನರ ಪೈಕಿ 60 ಜನರನ್ನ ಆಯ್ಕೆ ಮಾಡಲಾಗಿತ್ತು. ಆ 60 ಜನರ ಪೈಕಿ ಒಂದು ದಿನ 30 ಜನರಿಗೆ ಟಾಸ್ಕ್ ಕೊಡಲಾಗಿತ್ತು. ಅಂದರೆ ಒಂದು ಸ್ಟೇಜಿಗೆ ಕರೆದು ಆ ಸ್ಟೇಜ್ನಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಸ್ಪರ್ಧಿಗೆ ಮ್ಯಾಕ್ಸಿಮಮ್ 15 ನಿಮಿಷಗಳ ಕಾಲಾವಕಾಶವನ್ನು ಕೊಡಲಾಯಿತು. ಅವರು 2 ನಿಮಿಷದಲ್ಲಿ ಪ್ರೂವ್ ಮಾಡ್ಕೊಳ್ಬೋದು, ಅಥವಾ 10 ನಿಮಿಷದಲ್ಲಿ ಪ್ರೂವ್ ಮಾಡ್ಕೊಳ್ಬೋದು, ಅಥವಾ 15 ನಿಮಿಷದ ತನಕ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಥರ ಮನೋರಂಜನೆ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು. ಜಡ್ಜಸ್ ಮತ್ತು ಆ್ಯಂಕರ್ ಯಾವ ಥರದಲ್ಲಿ ಕಮ್ಯುನಿಕೇಟ್ ಮಾಡ್ತಾರಲ್ಲ ಆ ಥರದಲ್ಲಿ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋ ಅವಕಾಶ ಇತ್ತು. ಹೀಗಾಗಿ ನಿನ್ನೆ ಸಂಜೆ ಸ್ಟಾರ್ಟ್ ಆದಂಥ ಈ ಒಂದು ಸ್ಪರ್ಧೆ ಇವತ್ತು ಬೆಳಗ್ಗೆ ತನಕ ಒಂದು ದಿನದ ಶೋ ಮುಕ್ತಾಯವಾಗಿದೆ. ನಾಳೆ ಬಹುಶಃ 2ನೇ ಹಂತದ, ಅಂದರೆ ಮತ್ತೆ ಉಳಿದಂಥ 30 ಜನರ ಒಂದು ಆಟ ಆಡಲಾಗುತ್ತೆ. ಆ 30 ಜನರಲ್ಲಿ 2 ಪಂಗಡವನ್ನು ಸೇರಿಸಿ ಇವತ್ತು ಮುಗಿದಂಥ ಮತ್ತು ನಾಳೆ ಆಗಲಿರುವಂಥ ಎಲ್ಲ ಸ್ಪರ್ಧಿಗಳ ಅಂಕವನ್ನು ಗಮನಿಸಿ 3 ರಿಂದ 4 ಸ್ಪರ್ಧಿಗಳನ್ನು ಬಿಗ್ ಬಾಸ್ ಟಿವಿ ಶೋಗೆ ಕರೆ ತರಲಾಗುತ್ತೆ ಅನ್ನುವಂಥ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ 4 ಜನ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಆ ಸ್ಪರ್ಧೆ ಹೇಗಾಗುತ್ತೆ, ಅಲ್ಲಿ ಯಾರು ಇರ್ತಾರೆ, ಜಡ್ಜಸ್ ಯಾರು ಆ್ಯಂಕರ್ ಇರ್ತಾರೆ ಅನ್ನೋದನ್ನು ನೋಡ್ತಾ ಇದ್ರೆ 4 ಜನ ಆ್ಯಂಕರ್ ಜಡ್ಜಸ್ ಇರ್ತಾರೆ. ಒಬ್ಬರು ಆ್ಯಂಕರ್ ಅಂದರೆ ಅವರು ಸುದೀಪ್ ಬರಲ್ಲ. ಅವರ ಬದಲಾಗಿ ನಿರಂಜನ್ ದೇಶಪಾಂಡೆ ಎನ್ನುವಂಥ ಒಬ್ಬ ಟಿವಿ ಆ್ಯಂಕರ್, ಜನಪ್ರಿಯ ಆ್ಯಂಕರ್ ಅವರು, ಅಥವಾ ಸ್ವಲ್ಪ ಮಟ್ಟಿಗೆ ಕಾಮಿಕ್ ಸೆನ್ಸ್ ಇರುವಂಥ ಆ್ಯಂಕರ್ ಆಗಿರುವಂಥ ನಿರಂಜನ್ ದೇಶಪಾಂಡೆ ಈ ಒಂದು ಅಗ್ನಿ ಪರೀಕ್ಷೆಯ ಶೋವನ್ನು ರನ್ ಮಾಡ್ತಾರೆ. ಹಾಗಾದರೆ ಜಡ್ಜಸ್ ಯಾರಿರ್ತಾರೆ? ಇಬ್ಬರು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಂಥವರು. ಒಬ್ಬರು ಶ್ರುತಿ ಜಡ್ಜಸ್ ಆಗಿ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಎರಡನೇದಾಗಿ ಸಂಗೀತ ಶೃಂಗೇರಿ ಅವರು ತಮ್ಮ ಕೆಲಸವನ್ನು ಜಡ್ಜಸ್ ಆಗಿ ಮಾಡ್ತಾ ಇದ್ದಾರೆ. ವಿನಯ್ ಗೌಡ, ಸುದೀಪ್ ಅವರ ಆಪ್ತ ವಿನಯ್ ಗೌಡ ಕೂಡ ಜಡ್ಜಸ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಚಂದನ್ ಶೆಟ್ಟಿ ರ್ಯಾಪರ್, ಇವರು ಕೂಡ ಬಿಗ್ ಬಾಸ್ ಸೀಸನನ್ನು ಗೆದ್ದಂಥವ್ರು. ಹೀಗಾಗಿ ಇಬ್ಬರು ಬಿಗ್ ಬಾಸ್ ಸೀಸನ್ನ ಗೆದ್ದಂಥವ್ರು ಮತ್ತು ಇಬ್ಬರು ಕೂಡ ಸ್ಪರ್ಧಿಯಾಗಿದ್ದಂಥವ್ರು. ಅಂದರೆ ಶ್ರುತಿ, ಸಂಗೀತ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ವಿನಯ್ ಗೌಡರು ಜಡ್ಜಸ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸ್ಪರ್ಧಿಗಳಿಗೆ ಆ್ಯಂಕರರು ಕೂಗಿ ನಿಮ್ಮ ಹೆಸರು ಬಂದಿದೆ, ನೀವು ನಿಮ್ಮ ಒಂದು ಪ್ರೂವ್ ಮಾಡ್ಕೊಳ್ಳಿ, ನೀವು ಯಾಕೆ ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಎನ್ನುವಂಥ ಪ್ರೂವ್ ಮಾಡ್ಕೊಳ್ಳಿ ಎನ್ನುವಂಥ ಒಂದು ಕಾಲ್ ಬಂದಾಗ ಈ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಹೋಗಿ ತಮ್ಮ ಹಾವ ಭಾವ ಅದು ಇದು ಏನೇನು ಇರುತ್ತಲ್ಲ ಟ್ಯಾಲೆಂಟನ್ನು ತೋರಿಸ್ತಾರೆ. ಆ ಟ್ಯಾಲೆಂಟ್ಗೆ ಅನುಸಾರವಾಗಿ ಈ ಜಡ್ಜಸ್ಗಳು ಎಸ್ ಅಥವಾ ನೋ ಎನ್ನುವಂಥ ಒಂದು ಬಜರನ್ನು ಒತ್ತಾರೆ ಅಥವಾ ಒಂದು ಪ್ಲೇಟನ್ನು ಎತ್ತಾರೆ. ಅದರಲ್ಲಿ ಸ್ಪರ್ಧಿಗಳು ಕನಿಷ್ಠ 3 ಎಸ್ ಬಂದರೆ ಅವರು ಮುಂದಿನ ಹಂತಕ್ಕೆ, ಅಂದರೆ ಟೆಲಿವಿಷನ್ ಶೋಗೆ ಬಿಗ್ ಬಾಸ್ನ ಫೈನಲ್ ಹಂತಕ್ಕೆ ಸೆಲೆಕ್ಟ್ ಆಗ್ತಾರೆ. ಇಲ್ಲಿಯ ತನಕ 30 ಜನರ ಪೈಕಿ 2 ಆಯ್ಕೆ ಆಗಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ಈ 30 ಜನರ ಸ್ಪರ್ಧಿಗಳ ಪೈಕಿ 2 ಮಾತ್ರ 3 ಅಥವಾ 4 ಎಸ್ ಅನ್ನು ಪಡ್ಕೊಂಡಿದ್ದಾರೆ. ಒಬ್ಬರು 4 ಪಡ್ಕೊಂಡಿದ್ರೆ, ಒಬ್ಬರು 3 ಪಡ್ಕೊಂಡಿದ್ರೆ ಅನ್ನುವಂಥ ಮಾಹಿತಿ ಬರ್ತಿದೆ. ಮಿಕ್ಕ 28 ಸ್ಪರ್ಧಿಗಳು 1 ಎಸ್ ಅಥವಾ ಕಂಪ್ಲೀಟಾಗಿ ನೋ ಅಥವಾ 2 ಎಸ್ಗಳನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ಸ್ಟಾರ್ಟ್ ಆಗಿ ಇವತ್ತು ಮುಕ್ತಾಯವಾದಂಥ ಮೊದಲ 30 ಜನರ ಪೈಕಿ 2 ಸ್ಪರ್ಧಿಗಳು ಎಸ್ ಎನ್ನುವಂಥ ಕಂಪ್ಲೀಟ್ ಆದ ಮಾರ್ಕನ್ನು ಪಡ್ಕೊಂಡು ಸೆಪ್ಟೆಂಬರ್ 5ರಂದು ಆರಂಭವಾಗುವಂಥ ಬಿಗ್ ಬಾಸ್ಗೆ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಇದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ತುಂಬ ಜನ ಹೇಳ್ತಿದ್ರು ಕಾಮನ್ ಮ್ಯಾನ್ಗಳು ಬರ್ತಾರೆ ಅಥವಾ ಬೇರೆ ಬೇರೆ ಬರ್ತಾರೆ, ರೈತರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ ಅನ್ನುವಂಥ ಮಾತು ಬಂದಿತ್ತು. ಆದರೆ ಎಲ್ಲರೂ ಕೂಡ ಬಂದಿದ್ದರು. ಆದರೆ ಇಲ್ಲಿ ಬಂದಂಥವರೇ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾರ್ಯಾರು ಬಂದಿದ್ರು ಆಟ ಆಡಲಿಕ್ಕೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅನ್ನೋದನ್ನು ನೋಡ್ತಿದ್ರೆ ಅಮ್ಕು ಡುಮ್ಕು, ನಿಮ್ಗೆ ಈಗಾಗಲೇ ಗೊತ್ತುಂಟು ಅಮ್ಕು ಡುಮ್ಕು ಯಾವ ಲೆವೆಲ್ಗೆ ಜನಪ್ರಿಯರಾಗಿದ್ದಾರೆ, ಯಾವ ಆ್ಯಂಗಲ್ನೇ ಅಂತ ಕೂಡ ನಿಮಗೆ ಗೊತ್ತಿದೆ. ಅವರವರ ಹಾವಭಾವ ಅವರವರಿಗೆ ತಕ್ಕಂತೆ, ಅವರವರ ನೋಟ ಕೂಡ ಅವರ ಒಂದು ಮ್ಯಾನರಿಸಮ್ಗೆ ತಕ್ಕಂತೆ ಇರುತ್ತೆ. ಹಾಗಾಗಿ ಅಮ್ಕು ಡುಮ್ಕು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅವರ ಎಂಟ್ರಿ ಆಗಿದೆಯಾ ಇಲ್ವಾ, ಅವರು ಫೈನಲ್ ಸೀಸನ್ಗೆ ಬರ್ತಾರಾ ಅಥವಾ ಟಿ ವಿ ಶೋಗೆ ಬರ್ತಾರಾ ಕಾದು ನೋಡಬೇಕು. ಜೊತೆಗೆ JP ಇವರು ಒಂದು ಸ್ವಲ್ಪ ಕಾಂಪ್ರಮೈಸಿಂಗ್ ಕ್ಯಾಂಡಿಡೇಟ್ ಅನಿಸ್ತಾರೆ. ಅವರನ್ನು ಸೆಲೆಕ್ಟ್ ಮಾಡಲಾಗಿದೆಯಾ ಇಲ್ವಾ ಸ್ವಲ್ಪ ನಿಗೂಢವಾಗಿದೆ. ಅವರ ಒಂದು ಟ್ಯಾಗ್ಲೈನ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಗೆಲುವು ತಾಯಿಯ ಕಣ್ಣೀರಿಗೆ ಅರ್ಪಣೆ ಎನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವಾವನ್ನು ಸೃಷ್ಟಿ ಮಾಡ್ತಾರೆ.
ತುಂಬ ಚೆನ್ನಾಗಿ ರೀಲ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ. ನೋಡಬೇಕು ಅವರನ್ನು ಫೈನಲ್ಗಾಗಿ ಸೆಲೆಕ್ಟ್ ಮಾಡಲಾಗಿದೆಯಾ. ಜೊತೆಗೆ ತುಂಬ ಹವಾ ಮಾಡ್ತಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನು ಮಾಡ್ತಿರುವಂಥ ಗಂಗಾ ಕೂಡ ಇದೀಗ ಎಂಟ್ರಿ ಆಗಿದ್ದಾರೆ. ಅವರ ಸ್ಪರ್ಧೆ ಕೂಡ ಆಗಿದೆ. ನೋಡಬೇಕು. ನಿನ್ನೆ ಆದಂಥ ಒಂದು 30 ಜನರ ಪೈಕಿ ಈ 3 ಜನರ ಇದ್ದರು ಎನ್ನುವಂಥ ಮಾಹಿತಿ ಕೂಡ ಬರ್ತಿದೆ. ಅಮ್ಕು ಗಂಗಾ ಮತ್ತು JP ಅವರು ಕೂಡ ಇದ್ದರು. ಯಾರು ಅಫ್ಕೋರ್ಸ್ 3 ಅನ್ನು ಪಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಎಂಟ್ರಿ ಆಗಿದ್ದಾರೆ ಗೊತ್ತಿಲ್ಲ. ಆದರೆ ಫೈನಲ್ ಆಗಿ 4,000 ಜನರ ಮೇಲ್ಗೆ ರೆಸ್ಪಾನ್ಸ್ ಹೋಗಿತ್ತು. 4,000 ಜನರ ಪೈಕಿ 300 ಜನರನ್ನು ನೇರವಾಗಿ ಸಂದರ್ಶನಕ್ಕೆ ಕರೆದಿದ್ರು. ಆ 300 ಜನರ ಪೈಕಿ 60 ಜನರನ್ನು ಮನೆ ಒಳಗಡೆ ಬಿಟ್ಟುಕೊಂಡು ಅವರ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ನಿನ್ನೆ 30 ಜನರ ಅಂದರೆ ಇವತ್ತು ಬೆಳಗ್ಗೆ ತನಕ 30 ಜನರ ಟ್ಯಾಲೆಂಟ್ಗೆ ಅವಕಾಶವನ್ನು ಕೊಡಲಾಯಿತು. 30 ಜನರ ಪೈಕಿ 2ರಿಂದ 1 ಅಥವಾ 2 ಫೈನಲ್ಗೆ ಎಲೆಕ್ಟ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಿದೆ. ನಾಳೆ ಸಂಜೆ ಮತ್ತು ಉಳಿದಂಥ 30 ಜನರ ಒಂದು ಸ್ಪರ್ಧೆ ಆಗುತ್ತೆ. ಅಲ್ಲಿ ತಮ್ಮನ್ನು ತಾವು ಮ್ಯಾಕ್ಸಿಮಮ್ 15 ನಿಮಿಷಗಳ ಕಾಲ ಪ್ರೂವ್ ಮಾಡ್ಕೊಳ್ಳುವಂಥ ಅವಕಾಶ ಇರುತ್ತೆ. 3 ನಿಮಿಷ ಆಗ್ಬೋದು, 4 ನಿಮಿಷ ಆಗ್ಬೋದು, 15 ನಿಮಿಷ ತನಕ ಮ್ಯಾಕ್ಸಿಮಮ್ ಇರುತ್ತೆ. ಅಲ್ಲಿ ಪ್ರೂವ್ ಮಾಡಿಕೊಂಡು ಜಡ್ಜಸ್ಸನ್ನು ಕನ್ವೆ ಮಾಡಿ ಎಸ್ ಎನ್ನುವಂಥ ಒಂದು ಮಾರ್ಕನ್ನು ಪಡ್ಕೊಂಡ್ರೆ ಅವರು ಕೂಡ ಮುಂದಿನ ಹಂತಕ್ಕೆ ಹೋಗುತ್ತೆ. ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಇದೀಗ ಆಗಸ್ಟ್ 20 ಅಥವಾ 25ಕ್ಕೆ ನೋಡಿಕೊಂಡು ಎಷ್ಟು ದಿನ ಇದನ್ನು ಟೆಲಿಕಾಸ್ಟ್ ಮಾಡಿದ್ರೆ ಸೆಪ್ಟೆಂಬರ್ 5ರ ತನಕ ರೀಚ್ ಆಗ್ಬೋದು ಎನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಮೇ ಬಿ ಆಗಸ್ಟ್ 20 ಅಥವಾ 25ಕ್ಕೆ TV ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 9ರಿಂದ 10ವರೆ ತನಕ ಪ್ರಸಾರ ಆಗುತ್ತೆ. ಅದು ಮುಗಿತಾ ಇದ್ದಂತೆ ಎಲ್ಲರ ಸ್ಪರ್ಧೆ ಮುಗಿತಾ ಇದ್ದಂತೆ ಅವರನ್ನು ಆಯ್ಕೆ ಮಾಡಿ 4 ಜನರನ್ನು ಫೈನಲ್ ಸೆಷನ್ ಆಯ್ಕೆ ಮಾಡ್ತಾರೆ. ಅದರ ನಂತರ ಸುದೀಪ್ ಅವರು ಗ್ರ್ಯಾಂಡ್ ಆಗಿ 20 ಜನರನ್ನ ಅಂದರೆ ಈ 4 ಜೊತೆಗೆ ಮತ್ತೆ 14-15 ಜನ ಸೆಲೆಬ್ರಿಟಿಗಳನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಗ್ರ್ಯಾಂಡ್ ಆಗಿ ಓಪನಿಂಗ್ ಅನ್ನು ಕೊಡ್ತಾರೆ. ನಿನ್ನೆ ಕೂಡ ನಾವು ಮಾತಾಡಿದ್ವಿ, ಗಿಲ್ಲಿ ಅವರು ಜಡ್ಜ್ ಆಗಿ ಬರ್ತಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿತ್ತು. ಅಂದರೆ ವಿನಯ್ ಗೌಡ, ಸಂಗೀತ ಶೃಂಗೇರಿ ಮತ್ತು ಗಿಲ್ಲಿ ಅವರು ಜಡ್ಜ್ ಆಗಿ ಬರ್ತಾರೆ ಎನ್ನುವಂಥ ಮಾಹಿತಿ ಕೂಡ ಇತ್ತು. ಆದರೆ ಈಗ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಶೂಟಿಂಗ್ ಪ್ರಾರಂಭವಾಗಿ ಅಧಿಕೃತ ಮಾಹಿತಿ ಪ್ರಕಾರ ಶ್ರುತಿ, ಸಂಗೀತ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ವಿನಯ್ ಗೌಡ ಜಡ್ಜಸ್ ಆಗಿದ್ದಾರೆ. ನಿರಂಜನ್ ದೇಶಪಾಂಡೆ ಆ್ಯಂಕರ್ ಕೆಲಸ ಮಾಡ್ತಾರೆ. ಗಿಲ್ಲಿ ಕೂಡ ಎಂಟ್ರಿ ಆಗ್ತಾರಂತೆ. ಅವರು ತಮ್ಮ ಶೂಟಿಂಗಲ್ಲಿ ಬ್ಯುಸಿ ಇರುವ ಕಾರಣಕ್ಕಾಗಿ ಜಡ್ಜಸ್ ಕೆಲಸ ಮಾಡಲ್ಲ, ನೇರವಾಗಿ ಸೆಲೆಬ್ರಿಟಿಗಳ ಜೊತೆ ಬಂದು ನಾನು ಕೂಡ ಸ್ಪರ್ಧೆ ಲೆಕ್ಕದಲ್ಲಿ ಬರ್ತೇನೆ, ಅವರನ್ನು ನೈಟಲ್ಲಿ ಎತ್ತಾಕ್ಬೋದು. ಅಂದರೆ 1 ವಾರಗಳ ಕಾಲ ಇದ್ದು ಒಂದು ಹಂತಕ್ಕೆ ಬಿಗ್ ಬಾಸನ್ನು ಎನಲಾರ್ಜ್ ಮಾಡಿ, ಎಲೋಬ್ರೇಟ್ ಮಾಡಿ, ರೀಚ್ ಮಾಡಿಸಿ ಅದಾದ ನಂತರ ರಾತ್ರಿ ಅವರನ್ನು ಮನೆಗೆ ಕಳಿಸ್ಬೋದು ಅಥವಾ ಅವರನ್ನು ಹಾಗೆ ಇಟ್ಕೊಂಡು ಕೆಲವೊಂದಷ್ಟು ದಿನಗಳ ಆಟ ಆಡಿಸ್ಬೋದು. ಜೊತೆಗೆ ಗಿಲ್ಲಿಯನ್ನೇ ಬೇರೆಯವರು ಟಾರ್ಗೆಟ್ ಮಾಡುವಂಥ ಸಂದರ್ಭ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಗಿಲ್ಲಿ ಕೂಡ ಬಿಗ್ ಬಾಸ್ನ ಸೆಪ್ಟೆಂಬರ್ 5ರ ಮೊದಲ ಸ್ಪರ್ಧೆಯಾಗಿ ಎಂಟ್ರಿ ಆಗ್ತಾರೆ ಅನ್ನುವಂಥ ಗುಮಾನಿ ಕೂಡ ಇದೆ. ನೋಡಬೇಕು. ಬಿಗ್ ಬಾಸ್ನ ಕೆಲವೊಂದು ವ್ಯಕ್ತಿಗಳ ಮಾಹಿತಿ ಪ್ರಕಾರ ಗಿಲ್ಲಿ ಕೂಡ ಬಿಗ್ ಬಾಸ್ 13ರಲ್ಲಿ ಇರ್ತಾರೆ. ಅದು ಯಾವಾಗ ಬರ್ತಾರೆ ಅನ್ನೋದಕ್ಕಿಂತ ಮೊದಲ ವಾರದಲ್ಲಿ ಬರ್ತಾರೆ ಅಥವಾ ಮೊದಲ ದಿನ ಬರ್ತಾರೆ. ಅವ್ರ ಜೊತೆ ಸ್ಪರ್ಧೆಗೆ ಇರ್ತಾರೆ. 1 ವಾರಗಳ ಕಾಲ ಇರಬಹುದು ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮುಂದಿನ ದಿನಗಳಲ್ಲಿ ಪಕ್ಕಾ ಅಪ್ಡೇಟ್ನೊಂದಿಗೆ ಬರುತ್ತೆ. ಇದು ಕೂಡ ಪಕ್ಕಾ ಅಪ್ಡೇಟ್ ಆಗಿದೆ, ಯಾಕಂದರೆ ಶೂಟಿಂಗಲ್ಲಿ ಭಾಗವಹಿಸಿದಂತರು ಕೂಡ ನಮಗೆ ಕೊಟ್ಟಂಥ ಮಾಹಿತಿ. ಹೀಗಾಗಿ ಬಿಗ್ ಬಾಸ್ ಸೀಸನ್ 13ರ ಪ್ರತಿನಿತ್ಯದ, ಪ್ರತಿ ಕ್ಷಣದ ಮತ್ತು ಎಲ್ಲ ಅಪ್ಡೇಟ್ಗಳನ್ನು ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲ್ ಸೆಂಟರ್ ಪಾಯಿಂಟ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ನಮಸ್ಕಾರ ಸ್ನೇಹಿತರೆ.